ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 33ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 33. ಯದಾ ರಹಿತಮಾತ್ಮಾನಂ ಭೂತೇಂದ್ರಿಯ ಗುಣಾಶಯೈಃ ಸ್ವರೂಪೇಣ ಮಯೋಪೇತಂ ಪಶ್ಯನ್ ಸ್ವರಾಜ್ಯ ಮೃಚ್ಛತಿ. ಅನುವಾದ: ನೀನು ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳ ಕಲ್ಪನೆಯಿಂದ ಮುಕ್ತನಾದಾಗ ಮತ್ತು ನಿನ್ನ ಇಂದ್ರಿಯಗಳು ಭೌತ ಪ್ರಕೃತಿ ಗುಣಗಳ ಸಕಲ ಪ್ರಭಾವಗಳಿಂದ ಮುಕ್ತವಾದಾಗ ನನ್ನ ಒಡನಾಟದಲ್ಲಿ ನಿನ್ನ ಶುದ್ಧ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವೆ. ಆಗ ನೀನು ಶುದ್ಧ ಪ್ರಜ್ಞೆಯಲ್ಲಿ ನೆಲೆಗೊಳ್ಳುವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಭಗವಂತ ಬ್ರಹ್ಮನಿಗೆ ಹೇಳ್ತಾನೆ, ಕಟ್ಟಿಗೆಯಲ್ಲಿ ಹೇಗೆ ಅಗ್ನಿ ಇರುತ್ತೋ ಅದೇ ರೀತಿ ಎಲ್ಲ ಜೀವಿಗಳಲ್ಲಿ ಮತ್ತೆ ಈ ವಿಶ್ವದ ಎಲ್ಲ ಕಡೆಗಳಲ್ಲೂ ಕೂಡ ನೀನು ನನ್ನನ್ನೇ ನೋಡ್ತೀಯಾ. ಅಂತ ಒಂದು ದಿವ್ಯ ದೃಷ್ಟಿಯ ಸ್ಥಿತಿಯಲ್ಲಿ ಮಾತ್ರನೇ ನೀನು ಎಲ್ಲ ರೀತಿಯ ಕಶ್ಮಲಗಳಿಂದ ಮುಕ್ತನಾಗೋದಕ್ಕೆ ನೀನು ಸಮರ್ಥನಾಗ್ತೀಯ. ಯಾಕೆ ಅಂತಂದರೆ ಬ್ರಹ್ಮ ಪ್ರಶ್ನೆ ಕೇಳಿರ್ತಾನಲ್ವ, ನಾನು ಸೃಷ್ಟಿ ಕಾರ್ಯ ಮಾಡಬೇಕಾದ್ರೆ ನಾನು ಅದರಲ್ಲೇ ದೀರ್ಘವಾಗಿ ಮುಳುಗಿರ್ಬೇಕಾಗತ್ತೆ, ಅದರ ಸಂಪರ್ಕದಲ್ಲಿರಬೇಕಾಗತ್ತೆ. ಸೊ ನಾನು ನಿನ್ನನ್ನು ಮರೆಯದೇ ಇರೋ ಹಾಗಾಗಲಿ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ಯಾವಾಗ ನಿನಗೆ ದಿವ್ಯ ಸ್ಥಿತಿ ಇರುತ್ತೋ, ಅಂದರೆ ನನ್ನನ್ನೇ ನೀನು ಎಲ್ಲ ಕಡೆ ನೋಡ್ತಾ ಇರ್ತೀಯೋ, ಭೌತಿಕ ಅನ್ನೋದು ಬೇರೆ ಆಗೋದಿಲ್ಲ. ಆಗ ಭೌತಿಕದಲ್ಲೂ ಕೂಡ ಭಗವಂತನೇ ಇರೋದು, ಎಲ್ಲ ಕಡೆ ಅವನೇ ವ್ಯಾಪಿಸ್ಕೊಂಡಿದ್ದಾನೆ, ನನ್ನ ಶಕ್ತಿನೇ ಎಲ್ಲ ಕಡೆ ಇರೋದು ಅನ್ನುವಂತಹ ದಿವ್ಯ ಸ್ಥಿತಿಗೆ ನೀನು ತಲುಪಿದಾಗ ಯಾವುದೇ ಕಲ್ಮಶಗಳು ನಿನಗಿರೋದಿಲ್ಲ. ಆ ಕಲ್ಮಶಗಳಿಂದ ನೀನು ಮುಕ್ತನಾಗಿರ್ತೀಯ. ಅಂದರೆ ಇಲ್ಲಿ ನಾವು ಅಷ್ಟೇ ತಿಳ್ಕೊಳ್ತಾ ಎಲ್ಲ ಕಡೆ ಭಗವಂತನನ್ನೇ ನೋಡುವಂಥ ಒಂದು ಸ್ಥಿತಿ ನಮಗೆ ಬಂದಾಗ ನಾವು ಕೂಡ ಆ ಒಂದು ಭೌತಿಕ ಕಲ್ಮಶಗಳಿಗೆ ನಾವು ಒಳಗಾಗೋದಿಲ್ಲ. ಈಗ ಎಷ್ಟೋ ಜನ ಆತ್ಮ ಸಾಕ್ಷಾತ್ಕಾರವಾಗಿರುವಂಥವರು ಈ ಒಂದು ಪ್ರಪಂಚದಲ್ಲೇ ಇದ್ದಾರೆ, ಸದ್ಗುರುಗಳಿದ್ದಾರೆ. ಅವರೆಲ್ಲರೂ ಕೂಡ ಭಗವಂತನನ್ನು ಸದಾ ಕಾಣ್ತಿರ್ತಾರೆ. ಅದಕ್ಕೆ ಅವರು ಯಾವುದೇ ಸ್ಥಿತಿಯಲ್ಲಿದ್ದರೂ ಅವ್ರಿಗೇನು ಅನ್ಸೋದಿಲ್ಲ. ಅವ್ರು ಈ ಭೌತಿಕ ಪ್ರಪಂಚ ಬಿಟ್ಟು ಬೇರೆ ಎಲ್ಲೋ ಇಲ್ಲ, ಅವ್ರು ಇದೇ ಪ್ರಪಂಚದಲ್ಲಿದ್ದಾರೆ ಅಲ್ವಾ. ಆದರೂ ಕೂಡ ಅವರು ಈ ಕಲ್ಮಶಗಳಿಗೆ ಅವರು ಒಳಗಾಗೋದಿಲ್ಲ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತ ಹೇಳ್ತಾನೆ, ನೀನು ಸ್ಥೂಲ ಮತ್ತು ಸೂಕ್ಷ್ಮ ಈ ಎರಡೂ ಶರೀರಗಳಿದೆಯಲ್ಲ ಅದರ ಕಲ್ಪನೆಯಿಂದ ಮುಕ್ತನಾದಾಗ. ಅಂದರೆ ನೋಡಿ, ಇಲ್ಲಿ ನಾವು ಹೊರಗಡೆಯಿಂದ ನೋಡುವಂತಹ ಈ ಸ್ಥೂಲ ಶರೀರ ಇದೆಯಲ್ಲ, ಇಷ್ಟೇ ಅಲ್ಲ, ಒಳಗಡೆ ಒಂದು ಸೂಕ್ಷ್ಮ ಶರೀರ ಇದೆ. ಮನಸ್ಸು, ಬುದ್ಧಿ, ಅಹಂಕಾರ ಅಂತ ಹೇಳ್ತೀವಲ್ವ, ಅವೆಲ್ಲ ಸೂಕ್ಷ್ಮ ಶರೀರಗಳು. ಅದೂ ಕೂಡ ನಾನು ಅಂತ ತಿಳ್ಕೊಳ್ತೀವಿ. ಈಗ ಸ್ಥೂಲ ಶರೀರ ನಾನಲ್ಲ ಅಂತಂದಮೇಲೆ ನಮಗೆ ಸೂಕ್ಷ್ಮವಾಗಿರೋದೇ ನಾನು ಅಂತ ನಾವು ಅಂದ್ಕೊಂಡಿರ್ತೀವಲ್ವ. ಅದರಿಂದನೂ ನೀನು ಮುಕ್ತನಾಗಬೇಕು. ಮತ್ತು ನಿನ್ನ ಇಂದ್ರಿಯಗಳು, ಈಗ ನಮ್ಮ ಇಂದ್ರಿಯಗಳಿಂದಾನೇ ಅಲ್ವ ನಾವು ಈ ಪ್ರಪಂಚದಲ್ಲಿ ಎಲ್ಲವನ್ನ ನೋಡೋದು, ಕೆಲಸಗಳನ್ನು ಮಾಡೋದು. ಸೊ ಯಾವಾಗ ನಿನ್ನ ಇಂದ್ರಿಯಗಳು ಈ ಭೌತ ಪ್ರಕೃತಿಯ ಗುಣಗಳ ಪ್ರಭಾವಗಳಿಂದ ಮುಕ್ತವಾಗುತ್ತೋ, ಈಗ ನಾವು 3 ಗುಣಗಳ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದಾನೇ ನಾವು ಈ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಆಗಿರುವಂಥದ್ದು. ಯಾವಾಗ ನಾವು ಸ್ಥೂಲ ನಾನು, ಸೂಕ್ಷ್ಮ ನಾನು ಅನ್ನುವಂಥ ಭಾವನೆಯಿಂದನೂ ಹೊರಗಡೆ ಬಂದು ಆಮೇಲೆ ಈ ಭೌತ ಪ್ರಕೃತಿಯ ಗುಣಗಳ ಪ್ರಭಾವಕ್ಕೆ ನಮ್ಮ ಇಂದ್ರಿಯಗಳು ಒಳಗಾಗದೇ ಇರುವ ಹಾಗೆ ಆಗುತ್ತೋ, ಅಂದರೆ ಇದರಿಂದ ಮುಕ್ತವಾಗ್ತೀವೋ, ಆಗ ಭಗವಂತನ ಒಡನಾಟದಲ್ಲಿ, ಅಂದರೆ ಇಲ್ಲಿ ಬ್ರಹ್ಮನಿಗೆ ಹೇಳ್ತಾ ಇದ್ದಾನೆ, ನೀನು ನಾನೀ ಸ್ಥೂಲ ಶರೀರ, ನಾನು ಸೂಕ್ಷ್ಮ ಶರೀರ ಅನ್ನೋದರಿಂದ ಹೊರಗಡೆ ಬಂದು ಆಮೇಲೆ ನಿನ್ನ ಇಂದ್ರಿಯಗಳು ಈ ಭೌತಿಕ ಪ್ರಪಂಚದ ಎಲ್ಲ ರೀತಿಯ ಪ್ರಭಾವಗಳಿಂದ ಮುಕ್ತವಾದಾಗ ನನ್ನ ಒಡನಾಟದಲ್ಲಿ ನಿನ್ನ ಶುದ್ಧ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತೀಯಾ. ಯಾವಾಗ ನಾವು 3 ಗುಣಗಳನ್ನು ಮೀರಿ ಹೋಗ್ತೀವೋ, ನೋಡಿ, ಸತ್ವಗುಣವನ್ನೂ ಮೀರಿ ಹೋಗಬೇಕು. ಆ ಸತ್ವಗುಣಕ್ಕೂ ಮೇಲೆ ಇನ್ನೊಂದು ಶುದ್ಧ ಸತ್ವ ಅಂತ ಇದೆ. ಈ ಜಗತ್ತಿನ ವಿಷಯಗಳಲ್ಲೇ ನಾವಿದ್ದಾಗ ನಾವು ಈ 3 ಗುಣಗಳ ಪ್ರಭಾವಕ್ಕೆ ಒಳಗಾಗ್ತಾ ಇರ್ತೀವಿ. ಯಾವಾಗ ನಾವು ತಪಸ್ಸು, ಪ್ರಾರ್ಥನೆ, ಜಪ, ತಪ, ಭಗವಂತನ ನಾಮಸ್ಮರಣೆ, ಅವನ ಜೊತೆಯಲ್ಲೇ ಸದಾ ಇರೋದು, ಅವನ ವಿಷಯಗಳನ್ನೇ ಕೇಳೋದು, ಇದೆಲ್ಲ ಮಾಡ್ತಾ 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 ಏನಾಗುತ್ತೆ, ನಮಗೆ ತಿಳುವಳಿಕೆ ಅನ್ನೋದು ಬರ್ತಾ ಹೋಗುತ್ತೆ. ನಾವು ಈ ಶರೀರ ಅಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಸೂಕ್ಷ್ಮ ಶರೀರನೂ ನಾನಲ್ಲ ಅನ್ನೋದು ಗೊತ್ತಾಗುತ್ತೆ.
ಆಗ ನಮ್ಮ ಇಂದ್ರಿಯಗಳು ಈ ಭೌತಿಕ ಪ್ರಪಂಚದ ಎಲ್ಲ ರೀತಿಯ ಗುಣಗಳಿದೆಯಲ್ಲ ಅದರ ಪ್ರಭಾವದಿಂದ ಹೊರಗಡೆ ಬರುತ್ತೆ. ಆಗ ನಾವು ಭಗವಂತನ ಒಡನಾಟದಲ್ಲಿ ಇರ್ತೀವಿ. ಅಂದರೆ ಯಾವಾಗಲೂ ಭಗವಂತನ ವಿಚಾರಗಳಲ್ಲೇ ಮುಳುಗಿರ್ತೀವಿ. ಭಗವಂತನ ಜೊತೆನೇ ಸದಾ ನಾವು ಇರ್ತೀವಿ. ಈಗ ನಮಗೆ ನಾವು ನೋಡುವಂಥ ರೂಪದಲ್ಲಿ ಇಲ್ಲ ಅಂತಂದ್ರೆ ನೋಡಿ, ಈಗ ಈ ಧರ್ಮಗ್ರಂಥಗಳ ಮೂಲಕ ಮತ್ತು ಸತ್ಸಂಗದ ಮೂಲಕ ಭಜನೆಗಳ ಮೂಲಕ ನಾವು ಭಗವಂತನ ಒಡನಾಟದಲ್ಲೇ ಇರ್ತೀವಿ. ಇದನ್ನ ನಾವು ಹೇಳ್ತಾ ಇಲ್ಲ, ಇನ್ಯಾರೋ ಹೇಳ್ತಾ ಇಲ್ಲ, ಭಗವಂತ ಸ್ವಯಂ ಬ್ರಹ್ಮನಿಗೆ ಹೇಳ್ತಾ ಇರೋದು. ನೀನು 3 ಗುಣಗಳನ್ನು ಮೀರಿ ಹೋದಾಗ, ಅದರಿಂದ ಮುಕ್ತನಾದಾಗ, ನನ್ನ ಒಡನಾಟದಲ್ಲಿದ್ದಾಗ ನಿನ್ನ ಶುದ್ಧ ಸ್ವರೂಪ ಏನು ಅನ್ನೋದನ್ನ ನೀನು ತಿಳ್ಕೊಳ್ತೀಯಾ. ಆಗ ನೀನು ಶುದ್ಧ ಪ್ರಜ್ಞೆಯಲ್ಲಿ ನೆಲೆಗೊಳ್ತೀಯ. ಈಗ ನಾವು ಶುದ್ಧ ಪ್ರಜ್ಞೆಗೆ ಬರೋದು ಅಂತಂದರೆ ಅರ್ಥ ಏನು ಅಂತಂದರೆ, ನಾವು ಈ ಜಗತ್ತಿನ ಗುಣಗಳಿಂದ ಹೊರಗಡೆ ಬರುವಂಥದ್ದು. ಆಗ ನಾವು ಶುದ್ಧ ಪ್ರಜ್ಞೆಯಲ್ಲಿ ಸ್ಥಿತರಾಗೋದು. ಈಗ ನಮಗೊಂದು ಮಟ್ಟಿಗೆ ಅರ್ಥ ಆಗಿದೆ ಅಲ್ವಾ? ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೇಳಿರುವಂತೆ ಭಗವಂತನಿಗೆ ದಿವ್ಯ ಪ್ರೇಮದ ಸೇವೆಯನ್ನು ಸಲ್ಲಿಸುವುದು ಮಾತ್ರವೇ ಇಚ್ಛೆಯಾಗಿರುವ ಮನುಷ್ಯನು ಭೌತಿಕ ಅಸ್ತಿತ್ವದ ಯಾವುದೇ ಸ್ಥಿತಿಯಲ್ಲಿಯೂ ಸ್ವತಂತ್ರ ವ್ಯಕ್ತಿಯಾಗಿರುತ್ತಾನೆ. ಅಂತಹ ಸೇವಾ ಮನೋಭಾವವೇ ಜೀವಿಯ ಸ್ವರೂಪ ಅಥವಾ ನಿಜವಾದ ರೂಪವಾಗಿದೆ. ಇಲ್ಲಿ ಭಕ್ತಿ ರಸಾಮೃತ ಸಿಂಧು ಅನ್ನುವಂಥ ಒಂದು ಗ್ರಂಥ ಇದೆ. ಅದನ್ನ ರೂಪ ಗೋಸ್ವಾಮಿಯವರು ಬರೆದಿರುವಂಥದ್ದು. ಸೊ ಆ ಗೋಸ್ವಾಮಿಗಳು ಏನು ಹೇಳಿದ್ದಾರೆ ಅಥವಾ ಆ ಭಕ್ತಿ ರಸಾಮೃತದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನೋಡಿ, ಇವೆಲ್ಲ ಒಂದು ಉನ್ನತ ಮಟ್ಟದ ಗ್ರಂಥಗಳು. ಯಾವಾಗ ನಾವು ಸಾಧನಾ ಭಕ್ತಿಯನ್ನು ಮುಗಿಸಿ ನಾವು ಭಗವಂತನಲ್ಲಿ ಯಾವುದಾದ್ರೂ ಒಂದು ಸಂಬಂಧವನ್ನು ನಾವು ಪಡ್ಕೊಳ್ತೀವೋ, ನನಗೂ ಭಗವಂತನಿಗೂ ಏನೋ ಒಂದು ಸಂಬಂಧ ಇದೆ ಅನ್ನೋದು ನಮಗೆ ಗೊತ್ತಾಗತ್ತಲ್ವಾ. ಆ ರೀತಿ ನಾವು ಭಗವಂತನಿಗೆ ಸೇವೆ ಮಾಡ್ತಾ ಮಾಡ್ತಾ ಭಗವಂತನನ್ನ ಭಕ್ತಿ ಮಾಡೋದು, ಸೇವೆ ಮಾಡೋದ್ರಲ್ಲಿ ನವವಿಧ ಭಕ್ತಿಗಳಿದೆ. ಆ ಒಂದು ಪ್ರಕ್ರಿಯೆಯಲ್ಲಿ ನಾವು ಒಂದೊಂದೇ ಹಂತವನ್ನ ಏರ್ತಾ ಹೋದಾಗ ಒಂದು ಅಂತಿಮ ಮಟ್ಟ ಅನ್ನೋದು ಕೂಡ ಅದರಲ್ಲಿ ಇದೆ. ಆ ಒಂದು ಸ್ಥಿತಿಗೆ ಅಂದರೆ ಭಕ್ತಿಯಲ್ಲಿ ನಾವು ಸಾಧನೆಯನ್ನ ಮಾಡ್ತಾ ಮಾಡ್ತಾ ಒಂದೊಂದೇ ಮೆಟ್ಲು ಏರ್ತಾ ಇದ್ದಂಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಾವು ಏನು ಮಾಡಬೇಕೀಗ, ಏನು ಓದಬೇಕು. ನೋಡಿ, ಭಗವಂತ ನಮ್ಮ ಒಳಗಡೆ ಕೂತಿರ್ತಾನೆ. ಅವನನ್ನು ಚೈತ್ಯ ಗುರು ಅಂತ ಕರಿತೀವಿ. ಅವನು ಒಳಗಡೆಯಿಂದ ನಮಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾನೆ. ಯಾವುದನ್ನ ನಾವು ಮಾಡ್ಬೇಕು ನೆಕ್ಸ್ಟು ಅಂತಂದ್ಬಿಟ್ಟು ಈಗ ಏನೂ ಗೊತ್ತಿರೋದಿಲ್ಲ ನಮಗೆ. ಆ ಸಮಯದಲ್ಲಿ ಯಾರೋ ನಮಗೆ ಹೇಳಿದಾಗ, ಎಷ್ಟೋ ಸರಿ ನಮ್ಗೆ ಎಷ್ಟೋ ಜನ ಹೇಳಿರ್ತಾರೆ, ಈ ರೀತಿ ದೇವಸ್ಥಾನಕ್ಕೆ ಬಾ ಅಥವಾ ಅಲ್ಲಿ ಸತ್ಸಂಗ ನಡೆಯುತ್ತೆ ಬಾ ಅಂತಂದ್ಬಿಟ್ಟು. ನಾವು ಯಾವತ್ತಾದರೂ ಹೋಗಿರ್ತೀವ? ಇಲ್ಲ. ಆಮೇಲೆ ಯಾವುದೋ ಒಂದು ಕಾರಣದಿಂದ ನಾನು ಯಾವ ಜನ್ಮದಲ್ಲಿ ಮಾಡಿರೋ ಪುಣ್ಯನೋ ಏನೋ ಗೊತ್ತಿಲ್ಲ, ಯಾರೋ ಬಂದು ಹೇಳಿದಾಗ ಅದು ನಮಗೆ ಹೌದು ನಾನು ಹೋಗಬೇಕು ಅಂತ ಮನಸ್ಸು ಬರುತ್ತೆ. ಅದನ್ನು ಒಂದು ಒಳಗಡೆಯಿಂದ ಪ್ರೇರಣೆ ಕೊಡುವಂಥವ್ನು ಯಾರು? ಅದು ಕೂಡ ಭಗವಂತನೇ. ಇಲ್ಲಿ ನಾವು ಮೇಲ್ಮಟ್ಟದಲ್ಲಿ ನಾವೇನು ಹೇಳ್ಕೊಳ್ತೀವಿ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತೀವಿ. ಆದರೆ ಮಾಡೋದು ಎಲ್ಲವೂ ಕೂಡ ಭಗವಂತನೇ. ನಮಗೆ ಒಳ್ಳೆ ಪ್ರೇರಣೆಯನ್ನು ಕೊಡ್ತಾನೆ. ನೀನು ಹೋಗು, ಮಾಡು, ಅಲ್ಲಿ ಕೇಳು, ಅವ್ರೇನೋ ಹೇಳ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಗಮನ ಕೊಡು ಅಂತ. ಆಗ ನಮಗೆ ಹೌದಾ, ಎಲ್ಲಿದೆ ಸತ್ಸಂಗ ಹೇಳಿ ನಾನು ಬರ್ತೀನಿ ಅಂತಂದ್ಬಿಟ್ಟು ಆಗ ನಮ್ಮ ಮನಸ್ಸು ಆ ಕಡೆಗೆ ಹೋಗುತ್ತೆ. ಆಯಿತು, ಸತ್ಸಂಗಕ್ಕೆ ಹೋಗ್ತಾ 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 ಏನಾಗುತ್ತೆ, ನಮಗೆ ಭಗವದ್ಗೀತೆಯಲ್ಲಿ ಆಸಕ್ತಿ ಬರುತ್ತೆ. ಅಂದರೆ ಒಂದು ಸ್ಟೆಪ್ ಇನ್ನೊಂಚೂರು ಮುಂದೆ ಹೋಗ್ತೀವಿ ನಾವು. ಭಗವಂತನ ಬಗ್ಗೆ ತಿಳ್ಕೋಬೇಕು, ಭಗವದ್ಗೀತೆ ನಮ್ಮ ಧರ್ಮಗ್ರಂಥ ಅಲ್ವಾ, ಅದ್ರ ಬಗ್ಗೆ ನನಗೆ ಯಾಕೆ ಅರಿವಿಲ್ಲ, ನಾನು ಅದನ್ನು ತಿಳ್ಕೋಬೇಕು ಅನ್ನೋಂಥ ಆಸಕ್ತಿ ನಮ್ಮಲ್ಲಿ ಬರುತ್ತೆ. ಸೊ ಭಗವದ್ಗೀತೆಯನ್ನು ಯಾವಾಗ ಓದೋಕ್ಕೆ ಶುರು ಮಾಡ್ತೀವೋ, ಕೇಳೋದಕ್ಕೆ ಶುರು ಮಾಡ್ತೀವೋ, ಆಗ ಅದರಲ್ಲಿರುವಂಥ ವಿಚಾರಗಳ ಬಗ್ಗೆ ನಮಗೆ ಆಸಕ್ತಿ ಜಾಸ್ತಿ ಆಗತ್ತೆ. ಅದರಲ್ಲಿರೋ ವಿಚಾರವನ್ನು ತಿಳ್ಕೊಳ್ತಾ ನಾನು ಈ ದೇಹ ಅಲ್ಲ, ನಾನು ಆತ್ಮ ಅನ್ನೋದು ನಮಗೆ ಗೊತ್ತಾಗತ್ತೆ. ಎಂಥ ವಿಚಾರ ಅಲ್ವಾ! ಭಗವದ್ಗೀತೆಯಲ್ಲಿ ಎಷ್ಟು ವಿಷಯಗಳಿದೆ ಅಂದರೆ, ಈ ಜಗತ್ತಲ್ಲಿ ನಾವು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಎಲ್ಲವನ್ನೂ ಭಗವಂತ ಹೇಳಿದ್ದಾನೆ, ಏನು ಮಾಡಬೇಕು ಅಂತಂದ್ಬಿಟ್ಟು. ಆದರೆ ಆಯಾ ವ್ಯಕ್ತಿಯ ಒಂದು ಕೆಪಾಸಿಟಿ ಏನಿರುತ್ತೆ, ಅವನ ಅರ್ಹತೆ ಏನಿರುತ್ತೋ ಆ ರೀತಿ ಅರ್ಥ ಆಗ್ತಾ ಹೋಗುತ್ತೆ ಭಗವದ್ಗೀತೆ. ಅದು ಸಾಮಾನ್ಯವಾಗಿ ಆಗ ತಾನೇ ಆರಂಭಿಕ ಒಬ್ಬ ಭಕ್ತ ಅದನ್ನು ಶುರು ಮಾಡ್ತಾನಲ್ಲ ಓದೋದಕ್ಕೆ, ಅವನಿಗೆ ಯಾವ ರೀತಿ ಬೇಕೋ ಆ ರೀತಿ ಅವನಿಗೆ ಅರ್ಥ ಆಗುತ್ತೆ. ಒಬ್ಬ ವಿದ್ವಾಂಸ ಓದಿದಾಗ ಅವನಿಗೆ ಹೇಗೆ ಅರ್ಥ ಆಗಬೇಕು ಆ ರೀತಿ ಅರ್ಥ ಆಗುತ್ತೆ.
ಒಬ್ಬ ತತ್ವಜ್ಞಾನಿ ಓದಿದಾಗ ಅವ್ನಿಗೆ ಹೇಗೆ ಅರ್ಥ ಆಗಬೇಕೋ ಹಾಗೆ ಅರ್ಥ ಆಗುತ್ತೆ. ಅದೇ ಒಬ್ಬ ಆತ್ಮ ಸಾಕ್ಷಾತ್ಕಾರವಾಗಿರೋನು ಓದಿದಾಗ ಅವನಿಗೆ ಅದೇ ರೀತಿ ಅರ್ಥ ಆಗುತ್ತೆ. ಆ ರೀತಿ ಎಲ್ಲ ಒಂದು ಸ್ಥಿತಿಯಲ್ಲಿರುವವ್ರಿಗೂ ಕೂಡ ಓದಲೇಬೇಕಾಗಿರುವಂಥ ಗ್ರಂಥ ಯಾವುದು ಅಂತಂದರೆ ಭಗವದ್ಗೀತೆ. ಅದು ಯಾವತ್ತಿಗೂ ಇವತ್ತು ನನಗೆಲ್ಲ ಗೊತ್ತಾಗ್ಬಿಡ್ತು ಅನ್ನೋ ಹಾಗೆ ಇಲ್ಲ. ಅದನ್ನು ತಿಳ್ಕೊಳ್ತಾ ಇದ್ದಷ್ಟು ಅದು ಆಳವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಅದಾದಮೇಲೆ ನಮಗೆ ಗೊತ್ತಾಗುತ್ತೆ ಭಗವಂತ ಏನು ಹೇಳಿದನೋ ಅದು ಗೊತ್ತಾಯಿತು. ಭಗವಂತ ಹೇಳಿದಾನೆ ಅವನ ಬಗ್ಗೆ ನಾನು ತಿಳ್ಕೊಬೇಕಲ್ಲ, ಅಥವಾ ಅವನ ಭಕ್ತರ ಬಗ್ಗೆ ನಾನು ತಿಳ್ಕೊಬೇಕಲ್ಲ ಅಂದಾಗ ಭಾಗವತ ನಮಗೆ ಕೈಗೆ ಬರುತ್ತೆ. ಭಗವಂತ ಒಂದು ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನು ಹೇಗೆ ಕರ್ಕೊಂಡು ಹೋಗ್ತಾನೆ ಅಂದರೆ ಅದನ್ನೆಲ್ಲ ನಾವು ಗಮನಿಸೋದನ್ನು ಕಲಿಬೇಕು. ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ಒಂದು ಮಟ್ಟಕ್ಕಿಂತ ಇನ್ನೊಂದು ಮಟ್ಟ ಏರ್ತಾ ಇರ್ತೀವಿ ಭಕ್ತಿ ಮಾರ್ಗದಲ್ಲಿ. ನಮಗೆ ಅದನ್ನು ಗಮನಿಸುವಂಥ ಒಂದು ಕಲೆ ಇರಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ. ಮುಂದೆ ಹೋಗಿ ನೋಡಿ ಹಿಂದೆ ತಿರುಗಿ ನೋಡಿದಾಗ ನಾನು ಎಲ್ಲಿದ್ದೆ, ನಾನು ಈಗ ಎಲ್ಲಿದ್ದೀನಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ನಾವು ಕೆಟ್ಟ ಹಾದಿಯನ್ನು ಹಿಡಿದಾಗ ನಾವು ಎಲ್ಲಿದ್ವೋ ಅದರಿಂದ ಕೆಳಮಟ್ಟಕ್ಕೆ ಇಳಿತಾ ಇರ್ತೀವಿ. ನಾವು ಮುಂದೆ ಹೋಗಿ ನೋಡಿದಾಗ ಅಯ್ಯೋ ನಾನು ಎಷ್ಟು ಚೆನ್ನಾಗಿದ್ದೆ, ಎಂಥದೋ ಸಹವಾಸ ಸಿಕ್ಕಿ ನಾನು ಇಲ್ಲಿವರೆಗೂ ಬಂದ್ಬಿಟ್ನಲ್ಲ ಅಂತ ನಮ್ಗೆ ಅನಿಸುತ್ತೆ ಅಲ್ವಾ. ಇದು ನಮ್ಮೆಲ್ಲರಿಗೂ ಕೂಡ ಅನುಭವ ಆಗಿರುತ್ತೆ. ಸೊ ಇಲ್ಲಿ ಯಾಕೆ ಹೇಳಿದೆ ಇದನ್ನೆಲ್ಲ ಅಂತಂದರೆ ಈ ಭಕ್ತಿ ರಸಾಮೃತ ಸಿಂಧು, ಚೈತನ್ಯ ಚರಿತಾಮೃತ ಇಂಥ ಗ್ರಂಥಗಳೆಲ್ಲವೂ ಕೂಡ ಒಂದು ಭಕ್ತಿಯಲ್ಲೇ ಉನ್ನತ ಮಟ್ಟಕ್ಕೆ ನಾವು ಹೋದಾಗ ಓದಲೇಬೇಕಾಗಿರುವಂತಹ ಗ್ರಂಥಗಳು. ಇದರಲ್ಲಿ ಆ ಭಕ್ತಿ ಭಾವ ಅನ್ನೋದು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಭಗವಂತನಲ್ಲಿ ನಮಗಿರುವಂಥ ಪ್ರೀತಿ ಎಂಥದ್ದು, ಆ ಪ್ರೀತಿಯ ಬಗ್ಗೆ ಕಂಪ್ಲೀಟಾಗಿ ವಿವರಣೆಗಳಿರುತ್ತೆ. ಅಂಥ ಗ್ರಂಥಗಳೆಲ್ಲ ಓದಿದಾಗ ಆ ಭಕ್ತಿಯಲ್ಲಿ ಎಷ್ಟು ಶಕ್ತಿ ಇದೆ, ಎಷ್ಟು ರಸ ಇದೆ, ಅದೆಲ್ಲ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಗೋಸ್ವಾಮಿಗಳು ಹೇಳ್ತಾರೆ ಭಗವಂತನಿಗೆ ದಿವ್ಯ ಪ್ರೇಮವನ್ನು ನೋಡಿ. ಇಲ್ಲಿ ಸಾಧಾರಣ ಪ್ರೀತಿ ಅಲ್ಲ. ಪ್ರೀತಿ ಅಂದ್ರೇ ನಮಗೆ ಗೊತ್ತಿಲ್ಲ ಅಲ್ವಾ. ಇನ್ನು ದಿವ್ಯ ಪ್ರೀತಿ ಅಂದರೆ ಎಲ್ಲಿ ಗೊತ್ತಾಗತ್ತೆ ನಮಗೆ. ಈಗ ನಾವು ಐಹಿಕದ ದೃಷ್ಟಿಯಿಂದ ಮಾಡ್ತೀವಲ್ವಾ, ಅದು ಸಾಧಾರಣವಾಗಿ ನಾವು ಭಗವಂತನಿಗೆ ಮಾಡುವಂಥದ್ದು. ಆದರೆ ನಮ್ಮಲ್ಲೇ ಒಂದು ದಿವ್ಯತೆ ಬಂದಾಗ, ಎಲ್ಲ ಕಡೆ ಭಗವಂತನನ್ನೇ ನೋಡುವಂಥ ಒಂದು ದಿವ್ಯ ಸ್ಥಿತಿ ನಮಗೆ ಬಂದಾಗ ಆಗ ನಾವು ಪ್ರೀತಿಸ್ತೀವಲ್ಲ ಭಗವಂತನನ್ನು, ಪ್ರೀತಿಸಿ ಅವನಿಗೆ ಸೇವೆ ಮಾಡ್ತೀವಲ್ವ, ಅದು ದಿವ್ಯ ಪ್ರೀತಿಯ ಸೇವೆ ಅನ್ನೋದು. ಆ ರೀತಿ ಸೇವೆಯನ್ನು ಸಲ್ಲಿಸೋದು ಮಾತ್ರನೇ ಅವನ ಮನಸ್ಸಲ್ಲಿರಬೇಕು. ನಾನು ಭಗವಂತನಿಗೆ ಸೇವೆ ಮಾಡಬೇಕು ಅಷ್ಟೇ ಇರಬೇಕು ಅವನಿಗೆ. ಆ ರೀತಿ ಇರುವಂತಹ ಮನುಷ್ಯ ಈ ಭೌತಿಕ ಅಸ್ತಿತ್ವದ ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಅವನು ಸ್ವತಂತ್ರವಾದ ವ್ಯಕ್ತಿಯಾಗಿರ್ತಾನೆ. ಅವನಿಗೆ ಯಾರ ಒಂದು ಹಂಗೂ ಇರೋದಿಲ್ಲ. ಅವನಿಗೆ ಗೊತ್ತಿರುತ್ತೆ ನಾನು ಏನು, ನಾನು ಯಾಕಿಲ್ಲಿದ್ದೀನಿ, ಭಗವಂತ ಅಂತಂದರೆ ಎಲ್ಲ ಗೊತ್ತಿರುತ್ತೆ. ಅವನು ಸ್ವತಂತ್ರ ವ್ಯಕ್ತಿಯಾಗಿರ್ತಾನೆ. ಯಾಕಂದರೆ ಅವನ ಮನಸ್ಸಲ್ಲಿ ಬೇರೆ ಏನೂ ಇರೋದಿಲ್ಲ, ಭಗವಂತನ ಸೇವೆ ಮಾಡಬೇಕಷ್ಟೇ ಇರುತ್ತೆ. ಅಂತಹ ಸೇವಾ ಮನೋಭಾವನೆ ಇದೆಯಲ್ಲ, ಅದೇ ಜೀವಿಯ ನಿಜವಾದ ಸ್ವರೂಪ. ಅಂದರೆ ಈಗ ನನ್ನ ಸ್ವರೂಪ ಏನು ಅಂತಂದರೆ ನಾನು ಭಗವಂತನ ಸೇವಕ. ಅದೇ ಆ ಒಂದು ನಿಜ ಸ್ವರೂಪ ನಮಗೆ ಗೊತ್ತಾಗಬೇಕು. ಆದರೆ ನಾವು ಈ ಜಗತ್ತಲ್ಲಿ ಏನು ಮಾಡ್ತಾ ಇದ್ದೀವಿ, ಭಗವಂತನನ್ನು ಮರೆತು ನಾನೇ ಒಡೆಯ ಅನ್ನುವಂಥ ಒಂದು ಕಲ್ಪನೆಯಲ್ಲಿ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ. ಅದು ನಾವು ಮಾಡ್ತಾ ಇರುವಂಥ ತಪ್ಪು. ನಮ್ಮ ಸ್ವರೂಪ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ. ನಾವು ಸೇವಕರು, ಆದರೆ ನಾವು ಒಡೆಯ ಅನ್ನುವಂತಹ ಒಂದು ಭಾವನೆಯಲ್ಲಿ ಬದುಕ್ತಾ ಇರೋದು ನಮ್ಮ ತಪ್ಪಾಗಿದೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.